भारत माता की दिल भी जीते ಭಾರತೀಯ ಜನತಾ ಪಕ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಹಾಗೆ ಮಾಡು. ಭಾರತೀಯ ಜನತಾ ಪಕ್ಷದ ದಿಲ್ಲಿಯಲ್ಲಿ ಹಿಡಿದಿದ್ದು ಕೇಜ್ರಿವಾಲ್ ಸರ್ಕಾರದ ಭ್ರಷ್ಟ ಸರ್ಕಾರವನ್ನು ಜಿಲ್ಲೆ ಜನ ವಿಮುಕ್ತಗೊಳಿಸಿ ಭಾರತೀಯ ಜನತಾ ಪಕ್ಷ ಸರ್ಕಾರಕ್ಕೆ ತಂದಿದ್ದಾರೆ. ಕರ್ನಾಟಕದಲ್ಲಿಯೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತಕ್ಷಣ ಹೋಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವಲ್ಲಿ ತಡ ಇಲ್ಲ. ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ. ಹಾಗೆ ದಿಲ್ಲಿ ಜನತೆಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು ಇಡೀ ದೇಶದಲ್ಲಿ ಕಾರ್ಯಕರ್ತರ ಹರ್ಷ ಉತ್ಸಾಹ ನೋಡಿದಾಗ ಕೇಜ್ರಿವಾಲ್ ಅನ್ನುವಂಥ ಒಬ್ಬ ಅತ್ಯಂತ ಭ್ರಷ್ಟ ವ್ಯಕ್ತಿ 10 ವರ್ಷಗಳ ಕಾಲ ರಾಜಧಾನಿ ದೆಹಲಿಗೆ ಯಾವ ಪರಿಸ್ಥಿತಿ ತಂದಿದ್ರು ಕಾಂಗ್ರೆಸ್ ಮತ್ತು ಕೇಜ್ರಿವಾಲ್ ಕೂಡಿ ಅನ್ನುವಂಥದ್ದು ಇವತ್ತು ಜನ ಉತ್ತರ ಕೊಡೋದ್ರ ಮೂಲಕ ಗುರುತು ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಇಷ್ಟೆಲ್ಲ ದಿನ ಬೆಳಗಾದ್ರೆ ಹಾರಾಡ್ತಾ ಇದೆ. ಆದ್ರೆ ಇವತ್ತು ಒಂದೇ ಒಂದು ಸೀಟು ದೆಹಲಿಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ಅಂತ ಒಂದು ಹೀನಾಯ ಸೋಲ್ಕೊಂಡಂತ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ತಿಳ್ಕೊಳ್ಬೇಕು, ದೇಶದ ಜನ ನಿಮಗೆ ಬಹಿಷ್ಕಾರ ಮಾಡಿದ್ದಾರೆ. ಅಮಿತ್ ಶಾ ಅವರ ಒಂದು ಹೇಳಿಕೆ ಕಟ್ ಪೇಸ್ಟ್ ಮಾಡಿ ದೆಹಲಿ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಇವತ್ತು ಕಾಂಗ್ರೆಸ್ ಮಾಡಿತ್ತು. ಆದ್ರೆ ಅದೇ ಕಾಂಗ್ರೆಸ್ಗೆ ಅಲ್ಲಿನ ದಲಿತರು, ಮುಸಲ್ಮಾನರು, ಆದಿವಾಸಿಗಳು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋದ್ರ ಮುಖಾಂತರ ಈ ದೇಶದಲ್ಲಿ ಸಂವಿಧಾನ ಬಲಿಷ್ಠವಾಗಿದೆ, ಸಂವಿಧಾನ ಉಳಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ. ಅದಕ್ಕಾಗಿ ಇವತ್ತು ದೇಶದ ಚುಕ್ಕಾಣಿಯನ್ನ, ದೆಹಲಿಯ ಚುಕ್ಕಾಣಿಯನ್ನ ಭಾರತೀಯ ಜನತಾ ಪಕ್ಷ ಕೊಡಬೇಕು ಅನ್ನುವಂತ ನಿರ್ಧಾರ ಮಾಡಿದರು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮುಕ್ತ ಭಾರತ ಅನಿಸ್ತಾ ಇದೆ, ಕರ್ನಾಟಕ ಒಂದು ಉಳಿದಿದೆ. ಅದು ಕೂಡ ಇವತ್ತು ಕೇಜ್ರಿವಾಲ್ ಮಾಡೆಲ್ ಸರ್ಕಾರ ಏನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಜನರು ಬೇಸತ್ತು ಹೋಗಿದ್ದಾರೆ. ಇಲ್ಲೂ ಕೂಡ ಚುನಾವಣೆ ಬಂದ್ರೆ ಒಂದೇ ಒಂದು ಸೀಟ್ ಗೆಲ್ಲುವಂತ ಪರಿಸ್ಥಿತಿ ಕಾಂಗ್ರೆಸ್ ಇಲ್ಲ. ಇಲ್ಲೂ ಕಾಂಗ್ರೆಸ್ ಹೋಗುತ್ತೆ. ಇಷ್ಟೇ ಕಾಲ ಕಾದು ನೋಡುವಂತ ಕಾಲ ಇವತ್ತಿದೆ. ಇನ್ನೊಂದು ಸಲ ಈ ದೆಹಲಿಯ ಜನರಿಗೆ ಹಾಗೂ ನರೇಂದ್ರ ಮೋದಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಬೀದರ್ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. क्या 2025 में दिल्ली से कांग्रेस मुक्त भारत की स्टार्ट हो गई? ऑलरेडी कांग्रेस में भारत मुक्त कांग्रेस हो गए. कर्नाटक में एक झूठे वादा करके लोगों को झूठ बोल के आज कर्नाटक का परिस्थिति दिल्ली से भी खराब है. फिर भी लोग इंतजार कर रहे कब गवर्नमेंट गिरेगा, कब और इलेक्शन होएगा बोल के. ऐसा परिस्थिति है. कर्नाटक में भी 100%, भारत में तो कांग्रेस मुक्त हो गए, कर्नाटक में भी मुक्त होने वाला है. खाली इंतजार बाकी है. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.